So, hello everyone, welcome to all my YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕೆ ಎ ಎಸ್ ಡಿ ಎಫ್ ಡಿ ಎ 2025ರಲ್ಲಿ ನಡೆದಂತಹ ಎಲ್ಲ ಎಕ್ಸಾಮ್ಸ್ದ ಕ್ವಶನ್ ಪೇಪರನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಹೆಡ್ಡಿಂಗ್ ಹಾಕಿದ್ದೀನಿ ಆಲ್ರೆಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀವಿ. ಅಂದರೆ ಎಕ್ಸಾಮಲ್ಲಿ ರಿಪೀಟ್ ಆಗುವಂಥ ಕ್ವಶನ್ಸ್, ಚಾನ್ಸಸ್ ಇರುವಂಥ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆಲ್ರೆಡಿ ಒಂದು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಒಂದು ಕ್ಲಾಸ್ ಕಂಪ್ಲೀಟ್ ಆಗಿದೆ. ಸೊ ಇದು 2ನೇ ಕ್ಲಾಸ್ ಆಗಿರುವಂಥದ್ದು. ಸೊ 2ನೇ ಕ್ಲಾಸಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ, ಸೊ ಈ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನೇನಿದ್ದಾವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಏನಿದೆ, ಗೀತಾ ಕಟ್ಸ್ ಎ ಕೇಕ್ ಇಂಟು 2 ಹ್ಯಾಲೂಸ್ ಅಂತ ಆ್ಯಂಡ್ ಕಟ್ ಇಂಟು ಸ್ಮಾಲರ್ ಪೀಸ್ ಆಫ್ equal size. Each of the small piece is 25 grams in weight. If she has 11 pieces of the cake in total with her, what was the weight of the original ಅಂತ. ಅಂದರೆ ಈಗ ಗೀತಾನ ಕಡೆ ಒಂದು ಕೇಕ್ ಐತಿ. ಸೊ ಒಂದು ಕೇಕನ್ನು ಏನು ಮಾಡ್ತಾಳಾಕಿ, ಈಗ ಒಂದು ಕೇಕ್ ಅಂದ್ಕೊಟ್ರೆ ಈ ಒಂದು ಕೇಕನ್ನು ಏನು ಮಾಡ್ತಾಳಾಕಿ 2 ಪಾರ್ಟಲ್ಲಿ ಡಿವೈಡ್ ಮಾಡ್ತಾಳಂತ. ಸೊ ಏನು, ಇದೊಂದು ಸ್ಮಾಲ್ ಪಾರ್ಟು, ಇದೊಂದು ಸ್ಮಾಲ್ ಪಾರ್ಟ್ ಅಂತ. ಸೊ ಇದರಲ್ಲಿ ಅದರಲ್ಲಿ ಒಂದು ಸ್ಮಾಲ್ ಪಾರ್ಟಲ್ಲಿ ಏನು ಮಾಡ್ತಾವೆ, ಮತ್ತೆ ಸ್ಮಾಲ್ ಪೀಸ್ ಆಗಿ ಏನು ಮಾಡ್ತಾವೆ, ಕನ್ವರ್ಟ್ ಮಾಡ್ತಾವಂತ. ಸೊ ಅದರಲ್ಲಿ ಟೋಟಲ್ ಅಕ್ಕಿನ ಕಡೆ ಎಷ್ಟು ಪೀಸ್ ಅದಾವೆ, ಸ್ಮಾಲ್ ಪೀಸ್. ಟೋಟಲ್ ಅಕ್ಕಿನ ಕಡೆ ಎಷ್ಟು 11 ಪೀಸಸ್ ಅದಾವ ಅಂತ. ಎಷ್ಟು ಕೇಕ್ ಪೀಸ್ ಅದಾವೆ, 11 ಪೀಸಸ್ ಅಂತ. ಅಂದರೆ 11 ಪೀಸಸ್ ಅಂದರೆ ಅರ್ಥ ಏನೋ, ಈಗ ನೋಡ್ರಿ ಇಲ್ಲಿ ಇದರಲ್ಲಿ ಮತ್ತು ಇದರಲ್ಲಿ ಅಕ್ಕಿನ ಇವೆರಡು ಕೂಡಿಸಿದ 2 ಆಯ್ತು. ಆಲ್ರೆಡಿ 2 ಆಯ್ತು ಅಂದರೆ ಇನ್ನೆಷ್ಟು ಬೇಕು, ಇಲ್ಲಿ 9 ಬೇಕು, ಕರೆಕ್ಟ್ ಅಲ್ಲ. ಟೋಟಲ್ 11 ಪೀಸ್ ಅದಾವಂತ. ಅಂದರೆ ಆಲ್ರೆಡಿ 11 ಪೀಸಲ್ಲಿ ಸೊ ಇಲ್ಲಿ ಎಷ್ಟು ಅದಾವ ಅಂತ ಅರ್ಥ, ಇಲ್ಲಿ ಇವು ಸಣ್ಣ ಪೀಸಸ್ ಅದಾವಲ್ಲ. ಸೊ ಅದರಲ್ಲಿ 10 ಪೀಸಸ್ ಲೆಕ್ಕ ಅನಿಸ್ತಾವೆ ಇವು, ಕರೆಕ್ಟ್ ಅಲ್ಲ. ಒಂದು ನಿಮಿಷ, ಮಾರ್ಕರ್ ಹೆಂಗೆ ಅದಕ್ಕಾಗದ ಇದು, ಒಂದು ನಿಮಿಷ ಇದು, ಹಾಂ ಓಕೆ, ಸ್ವಲ್ಪ ಒಂದು ನಿಮಿಷ. ಸೊ ಈಗ ಆಲ್ರೆಡಿ ಅವ್ರ ಕಡೆ ಎಷ್ಟು ಇವು ಸ್ಮಾಲ್ ಪೀಸಸ್ ಎಷ್ಟಿದಾವೆ, ಇಲ್ಲಿ 10 ಲೆಕ್ಕಕ್ಕೆ ಅದಾವೆ. ಇವೆಲ್ಲ ಕೂಡಿಸಿದ್ರೆ ಎಷ್ಟು 10 ಪೀಸಸ್ ಅದಾವ ಅಂತ. ಸೊ ಇದೊಂದು 10 ಪೀಸ್ ಆಯಿತು, ಮತ್ತು ಇದೊಂದು ಕೂಡಿಸಿದ್ರೆ 11 ಪೀಸಸ್, ಇದೊಂದು ಕೂಡಿಸಿದ್ರೆ 1. ಸೊ ಪ್ಲಸ್ ಎಷ್ಟಾಯಿತು, ಟೋಟಲ್ 11 ಪೀಸಸ್ ಅದಾವ ಅಂತ. ಆದ್ದರಿಂದ ನಮಗೇನು ಬೇಕು, ಅದ್ರದ್ದು ಈ ಸ್ಮಾಲ್ ಪೀಸ್ ಅದಾವಲ್ಲ, ಈ ಒಂದೊಂದು ಸ್ಮಾಲ್ ಪೀಸಸ್ದು ವೇಟ್ ಎಷ್ಟೈತೆ ಅಂತ ಹೇಳಿದಾರೆ ಅವರು, 25 ಗ್ರಾಮ್ ಆಯ್ತಂತ. 25 ಗ್ರಾಮ್ ಒಂದರದ್ದು 25 ಗ್ರಾಮ್ ಅಂದರೆ 10 ಕೆಜಿನ ಎಷ್ಟು ಆಗುತ್ತೆ, 10 ಕೆಜಿನ ಎಷ್ಟಾಗುತ್ತೆ, 250 ಗ್ರಾಮ್ ಆಗುತ್ತೆ. 250 ಗ್ರಾಮ್ ಆಯಿತು, ಕರೆಕ್ಟ್ ಅಲ್ಲ. ಸೊ 250 ಗ್ರಾಮ್ ಯಾವ್ದು ಕೇಕಿಂದು, ಈ ಕೇಕಿಂದ 250 ಗ್ರಾಮ್ ಆದರೆ, ಈ ಕೇಕಿಂದ 250 ಗ್ರಾಮ್ ಆದರೆ, ಸೊ ಇದನ್ನು ಕೇಕ್ದು ಎಷ್ಟಿರುತ್ತೆ, ಇದನ್ನು ಕೂಡ 250 ಗ್ರಾಮ್ ಬರುತ್ತೆ ನಮಗೆ, ಕರೆಕ್ಟ್ ಅಲ್ಲ. ಆದ್ದರಿಂದ ಟೋಟಲ್ ಒರಿಜಿನಲ್ ಕೇಕ್ ವೇಟ್ ಎಷ್ಟು ಬರುತ್ತೆ ಕಂಡುಹಿಡ್ಬೇಕು. ನೋಡಿರಿ, ಈಗ ಟೋಟಲ್ ಫುಲ್ ಇರೋದು ಕೇಕಲ್ಲಿ ಅರ್ಧ ಕೇಕ್ ಕಟ್ ಮಾಡಿದ್ರೆ ಇದೊಂದು 250 ಗ್ರಾಮು, ಇದೊಂದು 250 ಗ್ರಾಮ್ ಅಂತ. ಅಂದರೆ ಟೋಟಲ್ ಎಷ್ಟಾಗುತ್ತೆ ನಮ್ಮ ಲೆಕ್ಕ, 500 ಗ್ರಾಮ್ ಆಗುತ್ತೆ. ಇದು 500 ಗ್ರಾಮ್ ಆಗುತ್ತೆ, ಅರ್ಥ ಆಯ್ತಲ್ಲ. ಸೊ ದೇರ್ ಫಾರ್ ಟೋಟಲ್ ವೇಟ್ ಎಷ್ಟು, 500 ಗ್ರಾಮ್ ಅಂತ. ಅದರಿಂದ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದಿ ಸ್ಪೀಡ್ ಆಫ್ ದಿ ವಾಟರ್ ಇಫ್ ಎ ಬೋಟ್ ಗೋಯಿಂಗ್ ಅಟ್ 9 km/h ಇನ್ ಸ್ಟಿಲ್ ವಾಟರ್ ಆ್ಯಂಡ್ 12 km/h ಇನ್ ಡೌನ್ ಸ್ಟ್ರೀಮ್ ಅಂತ ಆ್ಯಂಡ್ ಕಮ್ಸ್ ಬ್ಯಾಕ್ ಇನ್ ಟೋಟಲ್ 3 hours ಅಂತ. ಏನಂತಂದರೆ ನಮಗೆ ಇಲ್ಲಿ ವಾಟರ್ದು ಸ್ಪೀಡ್ ಕೊಟ್ಟಿದ್ದಾರೆ ಎಷ್ಟು, 9 km/h ಅಂತ, ಕರೆಕ್ಟ್ ಅಲ್ಲ. ಮತ್ತು ಅಲ್ಲಲ್ಲ, ಬೋಟಿನ ಸ್ಪೀಡ್ ಕೊಟ್ಟಿದ್ದಾರೆ ಎಷ್ಟು, 9 km/h ಅಂತ. ಮತ್ತು ಡೌನ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಡೌನ್ ಸ್ಟ್ರೀಮ್ ಎಷ್ಟಿದೆ, ಡೌನ್ ಸ್ಟ್ರೀಮ್ ಅಂದರೆ ಬೋಟು ಪ್ಲಸ್ ಸ್ಪೀಡ್, ಇದು ಸ್ಟ್ರೀಮು, ಬೋಟ್ ಪ್ಲಸ್ ವಾಟರ್ ಒಂದೇ ದಿಕ್ಕಿನಲ್ಲಿ ಹೋಗ್ತಿದ್ರೆ ಅದಕ್ಕೆ ನಂತರ ಡೌನ್ ಸ್ಟ್ರೀಮ್ ಕರೀತಾರೆ. ಈಗ ಬೋಟು ಪ್ಲಸ್ ಅದು ಈ ವಾಟರ್ ಎರಡು ವಿರುದ್ಧ ದಿಕ್ಕಿನಲ್ಲಿ ಇದ್ರೆ ಅದಕ್ಕೆ ಅಪ್ಪರ್ ಸ್ಟ್ರೀಮ್ ಅಂತ ಕರೀತಾರೆ. ಬೇಕಿದ್ರೆ ಬರೆದು ಬಿಡ್ತೀವಿ ನೋಡ್ರಿ. ಸೊ ಡೌನ್ ಸ್ಟ್ರೀಮ್ ಅಂದರೆ ಏನಂತ, ಡೌನ್ ಸ್ಟ್ರೀಮ್ ಕನ್ನಡದಲ್ಲಿ ಏನಂತಾರೆ ನೋಡ್ರಿ, ಕೆಳ ದಿಕ್ಕಿನಲ್ಲಿ ಅಂತ ಕರೀತಾರೆ. ಸೊ ಡೌನ್ ಸ್ಟ್ರೀಮ್ ಅಂದ್ರೇನು, ಈಗ ವಾಟರ್ ಈ ಕಡೆ ಹೊಂಟೈತಿ ಈ ಡೈರೆಕ್ಷನಲ್ಲಿ, ಮತ್ತು ಬೋಟ್ ಕೂಡ ಈ ಡೈರೆಕ್ಷನಲ್ಲಿ ಹೊಂಟಿದೆ, ಎರಡು ಒಂದೇ ದಿಕ್ಕಿನಲ್ಲಿ ಹೋಗ್ತಿದ್ರೆ ಅದಕ್ಕೆ ಡೌನ್ ಸ್ಟ್ರೀಮ್ ಅಂತ ಕರೀತಾರೆ. ಇದರ ಅಪ್ಪರ್ ಸ್ಟ್ರೀಮ್ ಅಂತಂದ್ರೇನು, ಅಪ್ ಸ್ಟ್ರೀಮ್ ಅಂದ್ರೇನು, ವಾಟರು ಮತ್ತು ಈ ವಾಟರ್ ಈ ಕಡೆ ಡೈರೆಕ್ಷನ್ ಹೋಗ್ತಿತ್ತು, ಮತ್ತು ಬೋಟು ಕೆಳಗಿನ ದಿಕ್ಕಿನಲ್ಲಿ ಹೋಗ್ತಿತ್ತು. ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಇದ್ರೆ ಅದಕ್ಕೆ ಏನು ಕರೀತಾರೆ, ಅಪ್ ಸ್ಟ್ರೀಮ್ ಅಂತ ಕರೀತಾರೆ. ಆದ್ದರಿಂದ ಡೌನ್ ಸ್ಟ್ರೀಮ್ದು ಎಷ್ಟು ಕೊಟ್ಟಿದ್ದಾರೆ ಅವರು, ವೇಗ 12 km ಕೊಟ್ಟಿದ್ದಾರೆ, ಮತ್ತು ಬೋಟಿನ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, 9 km. ಆದ್ದರಿಂದ ನಮಗೆ ವಾಟರ್ ಸ್ಪೀಡ್ ಎಷ್ಟು ಬರುತ್ತೆ ಕಂಡುಹಿಡಬೇಕಲ್ಲಿ. ಸೊ ದೇರ್ ಫಾರ್ ಡೌನ್ ಸ್ಟ್ರೀಮ್ ಫಾರ್ಮುಲಾ ಏನು ಬರುತ್ತೆ, ಎರಡು ಒಂದೇ ದಿಕ್ಕಿನಲ್ಲಿದ್ದರೆ ಪ್ಲಸ್ ಆಗುತ್ತೆ, ಬೋಟು ಪ್ಲಸ್ ಸ್ಟ್ರೀಮ್. ಸೊ ಅದರಿಂದ ಡೌನ್ ಸ್ಟ್ರೀಮ್ ಎಷ್ಟೈತಿ, 12 km, ಕರೆಕ್ಟ್ ಅಲ್ಲ. ಬೋರ್ಡ್ದ ಸ್ಪೀಡ್ ಎಷ್ಟೈತಿ, 9 km ಪ್ಲಸ್ ನಮಗೆ ಸ್ಪೀಡ್ ಆಫ್ ದಿ ವಾಟರ್ ಗೊತ್ತಿಲ್ಲ. ಸೊ ಆದ್ದರಿಂದ ಎಸ್ ಎಷ್ಟು ಬರುತ್ತೆ ನಮಗೆ, 12ರಲ್ಲಿ 9 ತೆಗೆದ್ರೆ 3 km
ಫಾರ್ ಅವರ್ ಆನ್ಸರ್ ಬರುತ್ತೆ. ಕರೆಕ್ಟ್ ಅಲ್ಲ? ಆದ್ದರಿಂದ ನಮ್ಗೆ ಎದ್ರದ್ದು ಕೇಳಿದ್ರು ನೀರಿಂದು ಸ್ಪೀಡ್ ಆಫ್ ದಿ ವಾಟರ್ ಎಷ್ಟಾಗುತ್ತೆ 3 km/h ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಇದಲ್ಲ? ಸೊ ಇಷ್ಟೇ ಮಾಡೋದಿರುತ್ತೆ ನಮಗೆ ಕೇಳಿದ್ದಿಷ್ಟೇ. ಕರೆಕ್ಟ್ ಅಲ್ಲ? ಇದು ಅಪ್ಪರ್ ಸ್ಟ್ರೀಮು ಮತ್ತು ಡೌನ್ ಸ್ಟ್ರೀಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಇಲ್ಲೊಂಥರ ಏನಂದರೆ ಆಲ್ಫಾಬೆಟಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಚಾಪ್ಟರ್ ಬಗ್ಗೆ ಇದು ಕ್ವಶನ್ಸ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಚಾಪ್ಟರ್ ಬಗ್ಗೆ ನಿಮಗೆ ಡಿಸ್ಕಸ್ ಆಗಿ ಡೀಟೇಲ್ ಆಗಿ ಕ್ಲಾಸ್ನ ಮಾಡಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಬೋದು. ಸೊ ಏನಂತಂದರೆ ಇಲ್ಲಿ ಸೆಟನ್ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಆಲ್ಫಾಬೆಟ್ದು ನಂಬರಿಂಗ್ ಕೊಟ್ಟಿದ್ದಾರೆ. ಜೆಡ್ದು 1 ಕೊಟ್ಟಿದ್ದಾರೆ, ವೈದು 2 ಕೊಟ್ಟಿದ್ದಾರೆ, ಎಕ್ಸ್ದು 3 ಕೊಟ್ಟಿದ್ದಾರೆ. ಎಲ್ಲಿ ತನಕ ಎದು 26, ಬಿದು 25, ಸಿದು 24 ಕೊಟ್ಟರೆ ಅದರಲ್ಲಿ ರ್ಯಾಟ್ ವ್ಯಾಲ್ಯೂ 42 ಕೊಟ್ಟಾಗ, ಕ್ಯಾಟ್ ವ್ಯಾಲ್ಯೂ 57 ಕೊಟ್ಟಾಗ ಲೇಟ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯೋಕಿಲ್ಲಿ. ಸೊ ನಿಮಗೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಜೆಡ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 2 ಅಂತಂದ್ರೆ ಏನು, ಅವರು ಎ ಟು ಝೆಡ್ ನಂಬರಿಂಗ್ ಬರೆಯೋ ಬದಲು ಅವ್ರೇನು ಮಾಡಿದಾರೆ ಇಲ್ಲಿ ಜೆಡ್ ಟು 1, ಜೆಡ್ ಟು ಎ ನಂಬರಿಂಗ್ ಮಾಡಿದಾರೆ. ಇಲ್ಲಿ ಜೆಡ್ ಟು ಎ ನಂಬರಿಂಗ್ ಮಾಡಿದಾರೆ ಅಂದ್ರೆ ಏನು, ಅವಾಗ ಇದರದ್ದು ಎ ಟು ಝೆಡ್ ವ್ಯಾಲ್ಯೂ ಇದ್ದಿದ್ದು 1 to 26 ಇದ್ದಿದ್ದು ಏನಾಗುತ್ತೆ ಉಲ್ಟಾ ಆಗುತ್ತೆ ನಮಗೆ. ಅವಾಗ ಏನಾಗುತ್ತೆ ಇಲ್ಲಿ 1 to 26 ಆಗುತ್ತೆ. ಅಂದರೆ ಜೆಡ್ ನಂಬರ್ 1 ಆಗುತ್ತೆ ಮತ್ತು ಎ ನಂಬರ್ 26 ಆಗುತ್ತೆ, ಉಲ್ಟಾ ಬರ್ದಂಗೆ. ಆದ್ದರಿಂದ ನಮ್ಗೆ ಪ್ರತಿಯೊಂದು ವರ್ಡ್ ಏನಾಗುತ್ತೋ ಆಪೋಸಿಟ್ ಲೆಟರ್ಸ್ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಅಪೋಸಿಟ್ ಲೆಟರ್ಸ್. ಸೊ ನಾನು ನಿಮ್ಗೆ ಆಪೋಸಿಟ್ ಇದು ಆಲ್ಫಾಬೆಟ್ ಸೀರೀಸ್ ಕೂಡ ಮಾಡಿಸಿದ್ದೀನಿ. ಆಪೋಸಿಟ್ ಲೆಟರ್ಸ್ನ ಹೆಂಗೆ ಕಂಡುಹಿಡೋದು ಮತ್ತು ಅದನ್ನು ಹೇಗೆ ಕ್ವಶನ್ಸ್ ಬಿಡಿಸೋದಂತ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ನಮಗೆ ಅಪೋಸಿಟ್ ಲೆಟರ್ ಗೊತ್ತಿರಬೇಕು. ಎ ಟು ಝೆಡ್, ಬಿ ವೈ, ಸಿ ಎಕ್ಸ್ ಮತ್ತು ಡಿ ಡಬ್ಲ್ಯೂ, ಇ ವಿ, ಈ ಥರ ನಿಮ್ಗೆ ಲೆಟರ್ಗಳು ಅಪೋಸಿಟ್ ಗೊತ್ತಿರಬೇಕು. ಸೊ ಇನ್ ಕೇಸ್ ನಿಮ್ಗೆ ಈ ಕ್ಲಾಸ್ ಬಗ್ಗೆ ಗೊತ್ತಾಗಬೇಕಾದ್ರೆ ಡೀಟೇಲ್ ಆಗಿ ಅಪೋಸಿಟ್ ಲೆಟರ್ ಗೊತ್ತಾಗಬೇಕಾದ್ರೆ ಆಲ್ಫಾಬೆಟ್ ಸೀರೀಸ್ ಅಂತ ಒಂದು ಚಾಪ್ಟರ್ ಐತಿ. ಸೊ ಅಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಲೇಟ್ ವರ್ಡ್ ಏನು ಬರುತ್ತೆ ಅದು ಬರೀಬೇಕು ನಾವು, ಲೇಟ್. ಆದ್ದರಿಂದ ಇದು ನೋಡ್ರಿ ಇಲ್ಲಿ ಆಪೋಸಿಟ್ ವರ್ಡಲ್ಲಿ ಆಪೋಸಿಟ್ ನಂಬರಿಂಗ್ ಮಾಡೋದ್ರಲ್ಲಿ ಎಲ್ದು ನಮಗೆ ನಂಬರಿಂಗ್ ಎಷ್ಟು ಬರುತ್ತೆ 15 ಬರುತ್ತೆ. ಎದು 26 ಪ್ಲಸ್ ಟಿದು ಎಷ್ಟು ಬರುತ್ತೆ 7 ಬರುತ್ತೆ, ಪ್ಲಸ್ ಇದು ಎಷ್ಟು ಬರುತ್ತೆ ನಮಗೆ ಇದು 22 ಬರುತ್ತೆ. ಆದ್ದರಿಂದ ಕೂಡಿಸಿದ್ರೆ ನಮಗೇನು ಬರುತ್ತೆ 15 + 26 + 7 + 22 ಅಂತ. ಸೊ ಇದನ್ನು ಕೂಡಿಸ್ರಿ ಎಷ್ಟಾಗುತ್ತೆ 15 + 7 22, 22 + 22 44, 44 + 26 ಈಸ್ ಈಕ್ವಲ್ ಟು ನಮಗೇನಾಗುತ್ತೆ 70 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ಎಲ್ದ ಅಪೋಸಿಟ್ ವರ್ಡ್ ಯಾವ್ದು ಬರುತ್ತೆ, ಎದ ಅಪೋಸಿಟ್ ವರ್ಡು, ಟಿದ ಅಪೋಸಿಟ್ ವರ್ಡು, ಇದ ಅಪೋಸಿಟ್ ವರ್ಡ್ ಬರ್ಕೊಂಡು ಅದ್ರದ್ದು ನಂಬರಿಗೆ ಏನೇನು ಬರುತ್ತೆ ಬರೆದ್ರೆ ನಮಗೆ ಆನ್ಸರ್ ರೈಟ್ ಸಿಗುತ್ತೆ. ಸೊ ಅರ್ಥ ಆಯ್ತಲ್ಲ, ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಈ ಶಾಪ್ಕೀಪರ್ ಅರ್ನ್ಸ್ ಎ ಪ್ರಾಫಿಟ್ ಆಫ್ 25% ಆನ್ ಸೆಲ್ಲಿಂಗ್ ರೇಡಿಯೋ ಅಟ್ 15% ಡಿಸ್ಕೌಂಟ್ ಅಂತ ಆನ್ ದ ಪ್ರಿಂಟೆಡ್ ಪ್ರೈಸ್. ದ ರೇಷಿಯೋ ಆಫ್ ದಿ ಪ್ರಿಂಟೆಡ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸ್ ಆಫ್ ದಿ ರೇಡಿಯೋ ಏನಂತ. ಒಬ್ಬ ಅಂಗಡಿಯವನು ಏನು ಮಾಡ್ತಾನಂದರೆ ಒಂದು ರೇಡಿಯೋನ ಮಾರ್ತಾನೆ, ಮಾರಿದ ಮೇಲೆ 15% ಅವನು ಡಿಸ್ಕೌಂಟ್ ಲೆಸಿ ಮಾಡಿದ್ರು ಕೂಡ ಅವನಿಗೆ ಏನು ಮಾಡುತ್ತೆ, ಅವನಿಗೆ 25% ಪ್ರಾಫಿಟ್ ಬರುತ್ತಂತ. ಸೊ ಆವಾಗ ಅಲ್ಲಿ ನಮಗೆ ಮಾರ್ಕೆಟ್ ಪ್ರೈಸು ಮತ್ತು ಕಾಸ್ಟ್ ಪ್ರೈಸ್ ರೇಷಿಯೋ ಕಂಡುಹಿಡ್ಬೇಕಂತ. ಸೊ ಇದಕ್ಕೊಂದು ಫಾರ್ಮುಲಾ ಐತಿ, ಏನಂತಂದರೆ MP/CP = 100 + P/100 - D ಅಂತ. ಸೊ ಈ ನಮಗೆ ಫಾರ್ಮುಲಾ ನೆನ್ಪಿಟ್ಕೋಬೇಕು ಇಲ್ಲಿ. ಸೊ ಇಲ್ಲಿ -R/L ಅಂತ ಬರ್ಕೊಟ್ರಿ. ಸೊ ಇನ್ನು ಯಾಕಂದರೆ ಕೆಲವೊಂದು ಟೈಮ್ ಲಾಸ್ ಬಂದಾಗ ಏನಾಗುತ್ತದೆ ಮೈನಸ್ ಚಿಹ್ನೆ ಆಗಿರ್ತದೆ, ಪ್ಲಸ್ ಪ್ರಾಫಿಟ್ ಬಂದರೆ ಪ್ಲಸ್ ಅಲ್ಲಿ ಇರುತ್ತೆ. ಆದ್ದರಿಂದ ನಮಗೆ MP ಮತ್ತು CP ವ್ಯಾಲ್ಯೂ ಕೇಳಿದ್ದಾರೆ ಅವರು. ಸೊ ನಮಗೆ MP ವ್ಯಾಲ್ಯೂ CP ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಆ್ಯಸ್ ಇಟ್ ಇಸ್ ಬರೀರಿ MP/CP = 100. ನಮಗೆ ಪ್ರಾಫಿಟ್ ಎಷ್ಟೈತೆ 25%. ಸೊ ಪ್ಲಸ್ 25 / 100 - D. ಡಿಸ್ಕೌಂಟ್ ಎಷ್ಟೈತಿ 15 ಕೊಟ್ಟಿದ್ದಾನೆ, 15. ಆದ್ದರಿಂದ ಇದೇನಾಗುತ್ತೆ 125 / 1 ಅಲ್ಲ, ಇದು 100ರಲ್ಲಿ 15 ತೆಗೆದ್ರೆ ನಮಗೇನು ಸಿಗುತ್ತೆ 85 ಸಿಗುತ್ತೆ, 85. ಸೊ ಆದ್ದರಿಂದ ಕಡ್ತಾ ಹೊಡೆದ್ರೆ ನಮಗೇನಂತ ಆನ್ಸರ್ ಸಿಗ್ಬಿಡುತ್ತೆ. ಏನಂತ ಕಡ್ತಾ ಹೊಡ್ರಿ 5 2 10, 5 5 25 ಮತ್ತು 5 17 85. ಸೊ ನಮಗೆ MP ಮತ್ತು CP ರೇಷಿಯೋ ಕೇಳಿದ್ರಲ್ಲ ಅದು ಏನಾಗುತ್ತೆ 25 17 ಅಂತ. ಆಪ್ಷನ್ ನಂಬರ್ D ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಈ ಥರ ಫಾರ್ಮುಲಾಷನ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಫಾರ್ಮುಲಾ ಗೊತ್ತಿದ್ರೂ ಕೂಡ ನೀವು ಒಂದು ಅಝೂಮ್ ವ್ಯಾಲ್ಯೂ ತೊಗೊಂಡು ಕೂಡ ಮಾಡ್ಬೋದು. ಬೇಕಿದ್ರೆ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಇನ್ ಕೇಸ್ ನಿಮ್ಗೆ ಫಾರ್ಮುಲಾ ಗೊತ್ತಿಲ್ಲಪ್ಪ ಏನು ಮಾಡೋದಂತ, ಸೊ ನೀವೇನು ಮಾಡ್ಬೇಕಂದ್ರೆ MP/CP SP ಅಂತ ಬರ್ಕೊಂಬಿಡ್ರಿ. ಸೊ ನೀವು ಫಾರ್ಮುಲಾ ಗೊತ್ತಿಲ್ಲ ಅಂದರೆ ನೀವು ಅಂದಾಜಿಗೆ CP ವ್ಯಾಲ್ಯೂನ 100 ಅಂತ ತೊಗೊಳ್ರಿ. ಆವಾಗ ನಿಮ್ಗೆ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾತ 25% ಪ್ರಾಫಿಟ್ ಕೊಟ್ಟಿದ್ದ. ಸೊ ಪ್ರಾಫಿಟ್ ವ್ಯಾಲ್ಯೂ ನಮ್ಗೆ 25% ಕೊಟ್ಟು CP ವ್ಯಾಲ್ಯೂ 100 ಕೊಟ್ಟಾಗ SP ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ನಮಗೆ ಗೊತ್ತದಲ್ಲ. SP = CP × ಸೊ ಪ್ರಾಫಿಟ್ / 100 ಅಂತ. ಸೊ ನೀವು ಈ ಥರ ನೀವೇನು ಮಾಡುತ್ತೆ ಕಂಡುಹಿಡಿದಿರುತ್ತೆ. ಆದ್ದರಿಂದ ನಮಗೆ ಇಲ್ಲಿ SP ವ್ಯಾಲ್ಯೂ ಏನು ಬರುತ್ತೆ ನೋಡಿರಿ, CP ವ್ಯಾಲ್ಯೂ ಏನೈತಿ 100 ಐತಿ, ಕರೆಕ್ಟ್ ಅಲ್ಲ. ಪ್ರಾಫಿಟ್ ವ್ಯಾಲ್ಯೂ ಏನೈತಿ 25 / 100 ಅಂತ. ಸೊ ಆದರೆ ಈಗ ನೋಡಿರಿ ಆ್ಯಕ್ಚುಲಿ ಇಲ್ಲಿ 125 ಬರ್ಕೋಬೇಕಿಲ್ಲ. ಯಾಕಂತಂದರೆ
ನಮ್ಗೆ 100ರಲ್ಲಿ ಪ್ರಾಫಿಟು 100ರಲ್ಲಿ 25% ಪ್ರಾಫಿಟ್ ಆಗೈತಿ. ಅಂದರೆ ಎಷ್ಟು 25% ಜಾಸ್ತಿ ಆಗಿದೆ ಅಂದರೆ 125. ಸೊ ಅದನ್ನು ಇದೊಂದು 100 ಕ್ಯಾನ್ಸಲ್ ಆಗಿ ನಮಗೆ ಅಂತ ಪ್ರಾಫಿಟ್ ಇದು SPL ಎಷ್ಟು ಬರುತ್ತೆ 125. ಸೊ SPL 125 ಬರ್ಕೊಂಡ್ಬಿಟ್ಟೆ. ಮತ್ತು ಅವನು ಡಿಸ್ಕೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ, ಡಿಸ್ಕೌಂಟ್ ವ್ಯಾಲ್ಯೂ 15% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ ಆದ್ದರಿಂದ ನಮಗೆ ಈಗ SPL ಕೊಟ್ಟಾನೆ ಇಲ್ಲಿ 125 ಅಂತ, ನಮಗೆ MPL ಕೊಂಡಿಡ್ಬೇಕು ನಾವು ಮಾಡ್ಬೇಕು ಇಲ್ಲಿ. ಸೊ MP ಈಸ್ ಈಕ್ವಲ್ ಟು ನಿಮ್ಗೊಂದು ಫಾರ್ಮುಲಾ ಬರುತ್ತೆ, SP ಇಂಟು 100 ಡಿವೈಡೆಡ್ ಬೈ 100 - D ಅಂತ. ಸೊ ಈ ಥರ ನೀವು ಕಂಡುಹಿಡಿದಿರುತ್ತೆ. ಆದ್ದರಿಂದ SPL ನಮಗೇನೈತಿ 125 ಕರೆಕ್ಟ್ ಅಲ್ಲ, ಇಂಟು 100 ಡಿವೈಡೆಡ್ ಬೈ ಇಲ್ಲಿ ನಮಗೆ ಡಿಸ್ಕೌಂಟ್ 100ರಲ್ಲಿ 15 ತೆಗೆದ್ರೆ ಎಷ್ಟಾಗುತ್ತೆ 85 ಉಳಿತದೆ. 85 ಅದಕ್ಕೆ ನಮಗೇನು ಸಿಗುತ್ತಿಲ್ಲ. ಸೊ ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತಿಲ್ಲ 5 17 ಮತ್ತು ಇದು 5 20 ಅಂತ. ಸೊ ನೀವು ಗುಣಾಕಾರ ಮಾಡ್ರಲ್ಲಿ ಏನು ಸಿಗುತ್ತೆ 125 20. ಸೊ 125 ಇಂಟು 20 ಎಷ್ಟಾಗುತ್ತೆ 25 ಅಂದರೆ 250, 2500 ಡಿವೈಡ್ ಬೈ 17 ಅಂತ ಸಿಗುತ್ತೆ. ಸೊ ನಮಗೆ ಇದು MP ವ್ಯಾಲ್ಯೂ ಬಂತು. ಇದು SPL ಎಷ್ಟೈತಿಲ್ಲ ನಮಗೆ 125 ಐತಿ ಕರೆಕ್ಟ್ ಅಲ್ಲ. ಸೊ ಯಾವುದು 2500 ಡಿವೈಡ್ ಬೈ 17 ಅಂತ. ಆದ್ದರಿಂದ ನಮಗೇನು ಕೇಳಿದ್ರಲ್ಲಿ MP ಮತ್ತು CP ರೇಷಿಯೋ ಕೇಳಿದಾನೆ. ಅಂದರೆ ನಾವು ಇದನ್ನು ಡೈರೆಕ್ಟಾಗಿ ಕಟ್ತಾ ಹೊಡ್ರಿ, ಇಲ್ಲಿ 0 ಇಲ್ಲಿ 0 ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ MP ಮತ್ತು ಬೇಕಿದ್ರೆ ಈ ಕಡೆ ಬರುತ್ತೆ ನೋಡ್ರಿ MP ಮತ್ತು ಇಲ್ಲಿ ಬೇಡ ಯಾವ್ದು ಕಡೆ ಬರೋ ಇಲ್ಲಿ ಕೆಳಗೆ ಬರುತ್ತೆ ನೋಡ್ರಿ. ಸೊ ಆದ್ದರಿಂದ MP ಮತ್ತು CP ರೇಷಿಯೋ ಬೇಕಂತ ನಾವೇನು ಮಾಡ್ಬೇಕಿಲ್ಲ 25/17 ಆನ್ಸರ್ ಆಗುತ್ತೆ. ಸೊ ನೀವು ಯಾವ ಥರ ಮಾಡಿದರೂ ಒಂದೇ ಆನ್ಸರ್ ಆಗುತ್ತೆ. ಸೊ ನೀವು ಬೆಸ್ಟ್ ಅಂದರೆ ಫಾರ್ಮುಲಾ ನೆನಪಿಟ್ಕೊಂಡಿದ್ರೆ ಈಸಿಯಾಗಿ ಮಾಡ್ಬೋದು. ಅರ್ಥ ಆಯ್ತಲ್ಲ. ಸೊ 5th ಪ್ರಾಬ್ಲಮ್ ನೋಡಿ ಏನಿದೆ. 5ನೇ ಪ್ರಾಬ್ಲಮಲ್ಲಿ ಒಂದು ಪುಸ್ತಕದ ಎಲ್ಲ ಪುಟ ಸಂಖ್ಯೆಗಳನ್ನು ಬರೆಯುವಾಗ ಒಂದು ಅಂಕೆಯನ್ನು 136 ಬಾರಿ ಬಳಸಿದರೆ ಆ ಪುಸ್ತಕದಲ್ಲಿರುವ ಒಟ್ಟು ಪುಟಗಳ ಸಂಖ್ಯೆ ಅಷ್ಟಂತ. ಅಂದರೆ ಒಂದು ಬುಕ್ ಬರಿಬೇಕಾದ್ರೆ ಒಂದೇನು ಎಷ್ಟು ಸಲ ಬರೀತಾರಂತ 136 ಸಲ ಬರೆದ್ರೆ ಆ ಬುಕ್ಕಿನ ಪೇಜ್ಗಳು ಎಷ್ಟಿರ್ತಾವೆ ಅಂತ ನಾವು ಕಂಡುಹಿಡ್ಬೇಕು ಇಲ್ಲಿ. ಸೊ ಆದ್ದರಿಂದ ನಮಗೆ ಏನು ಕಂಡುಹಿಡಿದ ಅಂದರೆ ಇದಕ್ಕೊಂದು ನೀವು ಫಸ್ಟ್ನೇದಾಗ ಏನು ಮಾಡಿರಿ 1 to 9 ತನಕ 1ರಿಂದ 9 ತನಕ 1 ಎಷ್ಟು ಸಲ ಬರುತ್ತೆ ಗೊತ್ತಿರ್ಬೇಕು ನಿಮ್ಗೆ. ಎಷ್ಟು ಸಲ ಬರುತ್ತೆ 1 ಸಲ ಬರುತ್ತೆ. ಅದೇ ಥರ 10ರಿಂದ 19 ತನಕ 1 ಎಷ್ಟು ಸಲ ಬರುತ್ತೆ ನಿಮಗೆ. ಇನ್ ಕೇಸ್ ಗೊತ್ತಾಗ್ಲಿಕ್ಕಾದ್ರೆ ನೋಡ್ರಿ 19 10 ಕಳೀರಿ ಎಷ್ಟಾಗತ್ತೆ 9 ಆಗುತ್ತೆ. ಅಂದರೆ ಅದನ್ನು ನೀವೇನು ಮಾಡಿರಿ ಇದು 1 ಜಾಸ್ತಿ ಕೂಡಿಸ್ರಿ. ಸೊ ಅವಾಗ ಏನಾಗುತ್ತೆ 10 ಪ್ಲಸ್ 11 ಬಂದಾಗ ಏನಾಗುತ್ತೆ ನಮಗೆ 11 ಬಂದಾಗ ಇಲ್ಲಿ ಡಬಲ್ 1 ಬರುತ್ತೆ ಕರೆಕ್ಟ್ ಅಲ್ಲ. ಅದಕ್ಕೆ ಇನ್ನೊಂದು 1 ಕೂಡಿಸಿದ್ರೆ ಏನಾಗುತ್ತೆ 1. ಸೊ ಅದರಿಂದ 11 ಆಗುತ್ತೆ ಕರೆಕ್ಟ್ ಅಲ್ಲ. ಅದೇ ಥರ 20ರಿಂದ ನೀವೇನು ಮಾಡಿರಲಿ ಈಗ 20ರಿಂದ 99 ತನಕ ಎಣಿಸ್ರಿ. ಸೊ 20ರಿಂದ 99 ತನಕ 1 ಎಷ್ಟು ಸಲ ಬರುತ್ತೆ ನೀವು ಕಂಡುಹಿಡಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ 20ರಿಂದ 29 ತನಕ 1 ಸಲ ಬರುತ್ತೆ. ಅದೇ ಥರ 20 30 40 50 60 70 80 90 ಅಂದರೆ ಎಷ್ಟು ಸಲ ಬಂದಂಗೆ ಆಗುತ್ತೆ ನಮಗೆ 8 ಸಲ ಬಂದಂಗೆ ಆಗುತ್ತೆ. ಸೊ ಟೋಟಲ್ 20ರಿಂದ 99 ಅಂದರೆ 20ರಿಂದ 20ಯಿಂದ 99 ತನಕ ಕೌಂಟ್ ಮಾಡಿದರೆ ನಮ್ಗೆ 1 ಎಂಬುದು ಎಷ್ಟು ಸಲ ಬರುತ್ತೆ 8 ಸಲ ಬರುತ್ತೆ. ಆಮೇಲೆ 100ರಿಂದ ನೀವೇನು ಮಾಡಿರಿ 109 ತನಕ ಕೌಂಟ್ ಮಾಡಿರಿ, ಅಲ್ಲಿ ಎಷ್ಟು ಸಲ ಬರುತ್ತೆ 1 ನೋಡಿರಿ. 10ರಿಂದ 19 ತನಕ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮ್ಗೆ ಎಷ್ಟು ಬಂದಿತ್ತು ಇಲ್ಲಿ 11 ಸಲ ಬಂದಿತ್ತು. ಸೇಮ್ ಅದೇ ಥರ ಇಲ್ಲಿ ಕೂಡ ಸೇಮ್ ಎಷ್ಟು 11 ಸಲ ಬರುತ್ತೆ. ಯಾಕಂತಂದರೆ ನೋಡಿರಿ 10ರಿಂದ ನೀವು 19 ತನಕ ಕೌಂಟ್ ಮಾಡಿದರೆ ಅಲ್ಲಿ ನಿಮ್ಗೆ ಎಷ್ಟು ಬಂದಿತ್ತು ಅಲ್ಲಿ 11 ಬಂದಿತ್ತು. ಅದೇ ಥರನೇ ಸೇಮ್ ಇಲ್ಲಿನೂ ಬರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಬರೆದು ನೋಡ್ಕೊಂಬಿಡ್ರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 100 101 102 103 104 105 106 107 108 109 ಕರೆಕ್ಟ್ ಅಲ್ಲ. 109 ಬಂತು ನೋಡ್ರಿ ಎಣಿಸ್ರಿ 1 ಎಷ್ಟು ಸಲ ಬಂದಿತ್ತು 1 3 4 5 6 7 8 9 10 11. ಸೊ ಟೋಟಲ್ ಎಷ್ಟು ಸಲ ಬರುತ್ತೆ ನಮಗೆ 11 ಸಲ ಬರುತ್ತೆ. ಆಮೇಲೆ 110ರಿಂದ ನಮಗೆ ಎಲ್ಲಿ ತನಕ ಎಣಿಸ್ಬೇಕು 110ರಿಂದ 119 ತನಕ ಎಣಿಸ್ರಿ ಎಷ್ಟು ಸಲ ಬರುತ್ತೆ ನೋಡ್ರಿ. ಅವಾಗ ಒಂದೊಂದು ಸಂಖ್ಯೆ ಬರ್ತಿತ್ತು. ಬಟ್ ಇಲ್ಲಿ ಏನಂದರೆ ಎರಡು ಸಂಖ್ಯೆ ಬಂದೈತಿ. ಒಂದು ಎಂಬುದು ಎಷ್ಟು ಬಂದಿದೆ ಎಷ್ಟು ಸಲ ಬಂದೈತಿ 2 ಸಲ ಬಂದೈತಿ. ಅದಕ್ಕೆ ನಾವು ಫಸ್ಟ್ನೇದಾಗ ಏನು ಮಾಡಿರಿ 110ರಿಂದ 119 1 ಎಷ್ಟು ಸಲ ಬರುತ್ತೆ ಎಣಿಸ್ಬೇಕು. ಇಲ್ಲಿ ಎಷ್ಟು ಸಲ ಬರುತ್ತೆ ನಮಗೆ 1 ಎಂಬುದು 2 ಸಲ ಬರುತ್ತೆ. 10 ಸಲ ಬರುತ್ತೆ ಕರೆಕ್ಟ್ ಅಲ್ಲ. 10 ಸಲ ಬರುತ್ತೆ. 10 ಇಂಟು ಎಷ್ಟು 1 ಎಷ್ಟು ಸಲ ಐತಿ ಡಬಲ್ ಸಲ ಐತಿ. ಸೊ 2 ಪ್ಲಸ್ 111 ಎಂಬುದಲ್ಲಿ ಅಲ್ಲಿ ಇನ್ನೊಂದು 1 ಸಂಖ್ಯೆ 0 ಬರುತ್ತೆ ಕರೆಕ್ಟ್ ಅಲ್ಲ. 111 ಬರುತ್ತಲ್ಲ ಅಲ್ಲಿ ಇನ್ನೊಂದು 111 ಇಲ್ಲೇನಾಗುತ್ತೆ ಇನ್ನೊಂದು ಎಕ್ಸ್ಟ್ರಾ ಇರುತ್ತೆ ಅದಕ್ಕೆ ಪ್ಲಸ್ 1. ಸೊ ಆದ್ದರಿಂದ ನಮಗೆ 110ರಿಂದ 119 ಕೌಂಟ್ ಮಾಡಿದರೆ 1 ಎಂಬುದು ಎಷ್ಟು ಸಲ ಬರುತ್ತೆ ಇಲ್ಲಿ ನಮಗೆ 21 ಸಲ ಬರುತ್ತೆ. ಆಮೇಲೆ 120ರಿಂದ 180 ತನಕ ಕೌಂಟ್ ಮಾಡಿರಿ. ಸೊ ಎಷ್ಟು ಸಲ ಬರುತ್ತೆ
120ರಿಂದ ನೋಡ್ರಿ 120 ಮತ್ತು 121 3 ಸಲ ಐತಿಲ್ಲೇ ಕರೆಕ್ಟಲ್ಲ 3 120 130 140 150 160 ಮತ್ತು 170 180 ಕರೆಕ್ಟಲ್ಲ. ಸೊ ಎಷ್ಟು ಸಲ ಬಂದಂಗೆ ಆಗಿತ್ತು ನಮಗೆ ಇಲ್ಲಿ 7 ಸಲ ಬಂತು ಕರೆಕ್ಟಲ್ಲ. 7 ಸಲ ಬಂದ ಮೇಲೆ ಇಲ್ಲಿ ನಮಗೆ ಎಷ್ಟು ಸಲ ಇದು ಐತಿ ನಮಗೆ ಇಲ್ಲಿ 7 ಸಲ ನಮಗೆ ಆ್ಯಕ್ಚುಲಿ ನಮಗೆ 120ರಿಂದ 180 ಎಣಿಸಿದ್ರೆ ನಮಗೆ ಎಷ್ಟು ಸಲ 7 ಸಲ ಬರುತ್ತೆ. ಆದರೆ ನಮಗೆ ಇಲ್ಲಿ 1 ಎಂಬುದು ಎಷ್ಟು ಸಲ ಬಂದಕ್ಕೆ ಇಲ್ಲಿ ಕೌಂಟ್ ಆಗೈತಿ 11 ಸಲ ಕೌಂಟ್ ಆಗೈತಿ ಪ್ಲಸ್ ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೇನಾಗುತ್ತೆ ಇದು 77 ಕೌಂಟ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬೇಕಿದ್ರೆ ಬರುತ್ತೆ ತೋರಿಸಿ ನೋಡ್ರಿ ಇಲ್ಲಿ. ಸೊ ಇದು 7 × 11 ಈಸ್ಕೊಲ್ಟು ಎಷ್ಟಾಗುತ್ತೆ 77 ಆಗುತ್ತೆ ನೋಡ್ರಿ ಇಲ್ಲಿ ಬೇಕಿದ್ರೆ ಬರುತ್ತೆ ತೋರಿಸಿ ನೋಡ್ರಿ ಇದನ್ನ ಅಳಿಸಿ. ಸೊ 120 ಕರೆಕ್ಟಲ್ಲ 121 122 123 124 125 126 127 128 129. ಸೊ ಇಲ್ಲಿ 120ರಿಂದ 129 ತನಕ ನಮ್ಗೆ ಎಷ್ಟು ಒಂದು ಸಲ ಬರುತ್ತೆ ನೋಡ್ರಿ 1 3 4 5 6 7 8 9 10 11 ಸಲ ಬಂತು. ಈ 11 ಸಲ ಒಂದೊಂದು ಬಂತಲ್ಲ, ಅದರಿಂದ ನಾವೇನು ಮಾಡಬೇಕು 120ಯಿಂದ 180 ತನಕ ಕೌಂಟ್ ಮಾಡಿದರೆ ಎಷ್ಟು 7 ಸಲ ಬರುತ್ತೆ ಟೋಟಲ್ ರಿಪೀಟೆಡ್ ಆಗಿ. ಆದ್ದರಿಂದ 11 × 7 77 ಆಗುತ್ತೆ. ಆಮೇಲೆ 190ರಿಂದ 195 ಎಣಿಸಿ ನೋಡ್ರಿ ಇಲ್ಲಿ, ಯಾಕಂದ್ರೆ 195 ಆಯ್ತಲ್ಲ ಅದಕ್ಕೆ 195ರಿಂದ ತನಕ ಎಣಿಸಿ ನೋಡ್ರಿ ಎಷ್ಟು ಸಲ ಬರುತ್ತೆ. 195ರಲ್ಲಿ 190 ಮೈನಸ್ ಮಾಡ್ರಿ 5 ಪ್ಲಸ್ ಇನ್ನೊಂದು 1 ಎಷ್ಟಾಗುತ್ತೆ 6 ಸಲ ಬರುತ್ತೆ ಕರೆಕ್ಟಲ್ಲ. 6 ಸಲ ಬರುತ್ತಾ 190 191 192 193 194 195. ಸೊ 1 3 4 5 6 7 ಸಲ ಬರುತ್ತೆ ಇಲ್ಲಿ. ಸೊ ಟೋಟಲ್ ಎಷ್ಟು ಸಲ ಬರುತ್ತೆ 7 ಸಲ. ಆದ್ದರಿಂದ ಎಲ್ಲನ ಕೂಡಿಸಿ ನೋಡ್ರಿ ಒಂದ್ಸಲ. ಸೊ ನಮ್ಗೆ 136 ಬಂದರೆ ಅದೇ ರೈಟ್ ಆನ್ಸರ್ ಆಗುತ್ತೆ. ಫಸ್ಟ್ನೇದಾಗಿ ಎಷ್ಟೈತಿ 1 ಪ್ಲಸ್ 11 ಪ್ಲಸ್ 8 ಪ್ಲಸ್ 11 ಪ್ಲಸ್ 21 ಪ್ಲಸ್ 77 ಪ್ಲಸ್ 7 ಅಂತ. ಸೊ ಕೂಡಿಸಿ ನೋಡಿದಾಗ ನಮ್ಗೆ ಎಷ್ಟು ಬರುತ್ತೆ ನೋಡ್ರಿ 1 ಪ್ಲಸ್ 11 19 1 ಪ್ಲಸ್ 11 12 ಪ್ಲಸ್ 8 20 20 ಪ್ಲಸ್ 11 31 ಪ್ಲಸ್ 21 52 ಪ್ಲಸ್ 7 52 ಪ್ಲಸ್ 7 ಕೂಡಿಸ್ರಿ 52 ಪ್ಲಸ್ 7 ಅಂದರೆ 59 ಮತ್ತು 77 ಕೂಡಿಸ್ರಿ. ಸೊ ನಮಗೇನಾಗುತ್ತೆ 136 ಸಿಗುತ್ತೆ 136. ಸೊ ಯಾವುದು ಆದ್ದರಿಂದ ನಾವು ಒಟ್ಟು ಪುಟ ಸಂಖ್ಯೆಗಳ ಎಷ್ಟು ಬುಕ್ನಾಗ ಎಷ್ಟು ಪುಟ ಸಂಖ್ಯೆಗಳು ಎಷ್ಟು ಅದಾವ 195 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು ಕರೆಕ್ಟಲ್ಲ. 1 ಎಂಬುದು ಒಂದು ಬುಕ್ನಾಗ ನಾವು 136 ಬರೀ ಎಣಿಸಿದಾಗ ಆ ಟೋಟಲ್ ಬುಕ್ಕಿನ ಪುಸ್ತಕಗಳ ಸಂಖ್ಯೆ ಎಷ್ಟೈತಿ ಪೇಜ್ ನಂಬರ್ ಎಷ್ಟದಾವ ಅಂದರೆ 195 ಇದಾವಂತ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಿಲ್ಲ ಈಸಿ ಪ್ರಾಬ್ಲಮ್ ಆಗಿರುವಂಥದ್ದೇ, ಬಟ್ ನಮಗೆ ಇಲ್ಲಿ ನಂಬರಿಂಗ್ಗಳು ಸ್ವಲ್ಪ ಮಾಹಿತಿ ಇರಬೇಕಂದ್ರೆ ಈಸಿಯಾಗಿ ಮಾಡ್ಬೋದು ಇಲ್ಲಿ. ಅರ್ಥ ಆಯ್ತಲ್ಲ. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. 3 friends ABC start running around a circular stadium and complete a single round in 24 seconds, 36 seconds and 30 seconds ಅಂತ. ಆಫ್ಟರ್ ಹೌ ಮನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಆಟ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಅಂದರೆ 3 ಫ್ರೆಂಡ್ಸ್ ಏನು ಮಾಡ್ತಾರೆ, ಒಂದು ಸರ್ಕಲ್ನ ಏನು ಮಾಡ್ತಾರೆ ರೌಂಡ್ ಹೊಡಿತಾರಂತ. ಸೊ ಅದರಲ್ಲಿ ಎ ಎಂಬೋನು ಎಷ್ಟು ಟೈಮ್ ತೊಗೊತಾನಂತ, ಎ ಎಂಬೋನು 24 seconds ಟೈಮ್ ತೊಗೊತಾನ, ಮತ್ತು ಬಿ ಎಂಬೋನು 36 seconds ಟೈಮ್ ತೊಗೊತಾನಂತ, ಮತ್ತು ಸಿ ಎಂಬೋನು 30 seconds ಟೈಮ್ ತೊಗೊತಾನಂತ. ಸೊ ಇನ್ ಕೇಸ್ ಇವರು 3 ಒಟ್ಟಿಗೆ ಸ್ಟಾರ್ಟ್ ಮಾಡಿದರೆ ಮತ್ತು ಅಲ್ಲ ಇನ್ ಕೇಸ್ ಇವರು 3 ಬೇರೆ ಬೇರೆ ಟೈಮ್ಗಳಲ್ಲಿ ಏನಾದರೂ ರೀಚ್ ಆಗ್ತಾರೆ ಸ್ಟಾರ್ಟಿಂಗ್ ಮಾಡಲಿ. ಇನ್ ಕೇಸ್ ಅವರು 3 ಒಟ್ಟಿಗೆ ಒಂದೇ ಪಾಯಿಂಟ್ ಬಿಂದುವಿನಲ್ಲಿ ಎ ಪಾಯಿಂಟಲ್ಲಿ ಸೇರಬೇಕಾದ್ರೆ ಅವರು ಎಷ್ಟು ಟೈಮ್ಗಳಾದಮೇಲೆ ಸೇರ್ತಾರೆ ಅಂತ ಅದನ್ನು ಕಂಡುಹಿಡ್ಬೇಕು ನಾವಿಲ್ಲಿ. ಆದ್ದರಿಂದ ಏನು ಮಾಡ್ಬೇಕು ನಾವು ಇಲ್ಲಿ ಅವುಗಳದ್ದು ಎಲ್ ಸಿ ಎಮ್ ಕಂಡುಹಿಡಿದ್ರೆ ಏನಾಗುತ್ತೆ, ಈಸಿಯಾಗಿ ಆನ್ಸರ್ ಬಂದುಬಿಡುತ್ತೆ. 24 36 30 ಇವುಗಳದ್ದು ಎಲ್ ಸಿ ಎಮ್ ಕಂಡುಹಿಡಿದ್ರೆ ನಮಗೆ ಅಂತ ಆನ್ಸರ್ ಬಂದುಬಿಡುತ್ತೆ. ಸೊ ಎಲ್ ಸಿ ಎಮ್ ಕಂಡುಹಿಡಿದ್ರಿ 6 4 24 6 36 6 30 ಮತ್ತು ಇದು 2 2 4 2 3 6 2 5. ಸೊ ಇದು ಆ್ಯಸ್ ಇಟ್ ಇಸ್ 2ರ ಮಗ್ಗೇಲಿ ಬರೋಲ್ಲ, ಸೊ ಹಾಗೆ ಬರಬೇಕು. ಆದ್ದರಿಂದ ನಮ್ಗೆ ಏನೇನು ಉಳಿತು ಅದನ್ನು ಬರೀರಿ. ಸೊ ಇಲ್ಲಿ ಏನೇನು ಉಳಿತು 6 × 2 × 2 × 3 × 5. ಸೊ 6 2 12 12 24 24 3 72 72 × 5 ಎಷ್ಟಾಗುತ್ತೆ 360 ಆಗುತ್ತೆ. ಇದು 360 ಏನೋ ಸೆಕೆಂಡ್ಗಳಲ್ಲಿ ಐತಿ, ಬಟ್ ನಮಗೆ ಅದ್ರಾಗ ಎದ್ರ ಕೊಟ್ಟಿದ್ದಾರೆ ಆಪ್ಷನು ಮಿನಿಟ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ 360 ಎಂಬುದು 360 ಸೆಕೆಂಡ್ ಎಂಬುದು ಯಾವ ಮಿನಿಟಿಗೆ ಈಕ್ವಲ್ ಆಗುತ್ತೆ ಅಂದರೆ ಅದು 6 ಮಿನಿಟಿಗೆ ಈಕ್ವಲ್ ಆಗಿರ್ತದೆ ಕರೆಕ್ಟಲ್ಲ. ಯಾಕಂತಂದರೆ 1 ನಿಮಿಷಕ್ಕೆ ನಮ್ಗೆ 1 ನಿಮಿಷಕ್ಕೆ 60 ಸೆಕೆಂಡ್ ಆದರೆ 1 ನಿಮಿಷಕ್ಕೆ 60 ಸೆಕೆಂಡ್ ಆದರೆ 6 ನಿಮಿಷಕ್ಕೆ ಎಷ್ಟಾಗುತ್ತೆ 360 ಸೆಕೆಂಡ್ ಆಗಿರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು.
ಸೊ 360 ಸೆಕೆಂಡ್ ಇಸ್ ಈಕ್ವಲ್ ಟು 6 ಮಿನಿಟ್ ಅಂತ, ಕರೆಕ್ಟ್ ಅಲ್ಲ? ಸೊ ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ 7th ಪ್ರಾಬ್ಲಮ್ ನೋಡಿಲಿ. ಸೊ ಇದು ಈಸಿಯೆಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ನಮಗೆ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಯಾವ ಆನ್ಸರ್ ಯಾವ್ದು ಆಪ್ಷನ್ ಹಾಕಿದರೆ ಅದು ಈಕ್ವೇಷನ್ ರೈಟ್ ಆಗುತ್ತೆ ಅಂತ ಕಂಡುಹಿಡೋಕಿಲ್ಲಿ. ಸೊ ಫಸ್ಟ್ ಇದು ನೋಡಿರಿ, ನಮಗೆ ಇದನ್ನು ಗುಣಕಾರ ಮಾಡಿರಿ. 6 5 30 ಮೈನಸ್ ಏನು ಮಾಡಿರಿ, 4ರಲ್ಲಿ 1 ಕೂಡಿಸ್ರಿ ಮತ್ತು ಮೈನಸ್ ಮಾಡಿರಿ, ಎಷ್ಟಾಗುತ್ತೆ 25 ಬರುತ್ತೆ. ಅದೇ ಥರ ನೆಕ್ಸ್ಟ್ ಸೇಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡ್ಬೇಕಲ್ಲಿ. 8 7 56 8 7 56 ಮೈನಸ್ 10 ಪ್ಲಸ್ 1. ಸೊ ಆದ್ದರಿಂದ 8 7 56 56ರಲ್ಲಿ 11 ತೆಗೆದ್ರೆ ಎಷ್ಟಾಗುತ್ತೆ ನಮಗೆ 45 ಬರುತ್ತೆ. ಅದೇ ಥರ 5 4 20 ಮೈನಸ್ 8ರಲ್ಲಿ 1 ಕೂಡಿಸ್ರಿ, ಎಷ್ಟಾಗುತ್ತೆ 5 4 20 20 ಪ್ಲಸ್ 20ರಲ್ಲಿ 17 ತೆಗೆದ್ರೆ ನಮಗೆ ಸಿಗುತ್ತೆ, ಸಾರಿ 20ರಲ್ಲಿ 17 ಅಲ್ಲ, ಇದು 1. ಇದು ಕೆಲವೊಂದು ಟೈಮ್ ಬರೆಯೋ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ವ್ಯಾಲ್ಯೂ ಮುಂದಕ್ಕೆ ಥಿಂಕ್ ಮಾಡಿಬಿಡ್ತೀವಿ. ಸೊ 20ರಲ್ಲಿ 9 ಅಂತ ತೆಗೆದ್ರೆ ಎಷ್ಟಾಗುತ್ತೆ 11 ಆಗುತ್ತೆ. ಸೊ ಇವೆಲ್ಲ ಕೊಟ್ಟಿರುವಂಥ ಈ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಸೇಮ್ ಸ್ಟೆಪ್ನ ಕೂಡ ಏನು ಮಾಡಬೇಕು, ಅದನ್ನು ಈ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ನಾವು ಅಪ್ಲೈ ಮಾಡಿದರೆ ಆನ್ಸರ್ ಸಿಗ್ಬಿಡುತ್ತೆ. ಸೊ 9 3 27 ಮೈನಸ್ 6 ಪ್ಲಸ್ 1. ಸೊ ಎಷ್ಟಾಗುತ್ತೆ ನಮಗೆ 27ರಲ್ಲಿ 7 ಕಳೆದ್ರೆ ನಮಗೆ ಸಿಗುತ್ತೆ 20 ಸಿಗುತ್ತೆ. ಸೊ ಆಪ್ಷನ್ ನಂಬರ್ ಯಾವುದು ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಪ್ಲಸ್ 1, ಇದು 6 ಪ್ಲಸ್ 1. ಸೊ ಅದರಿಂದ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿಲಿ. ಏನಂತಂದರೆ ಇದು ವೆನ್ ಡಯಾಗ್ರಾಮ್ ರಿಲೇಟೆಡ್ ಆಗಿರುವಂಥ ಒಂದು ಪ್ರಾಬ್ಲಮ್. ಇದು ಪರ್ಸೆಂಟೇಜ್ ಚಾಪ್ಟರ್ಲಿ ಬರುವಂಥ ಒಂದು ಕಾನ್ಸೆಪ್ಟು. ಸೊ ನಾನು ಪರ್ಸೆಂಟೇಜ್ ಚಾಪ್ಟರ್ಲಿ ಡೀಟೇಲ್ ಆಗಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ನೆಲ್ಲ ಕವರ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ಜಾಯಿನ್ ಮಾಡ್ಕೋಬೋದು. ನಮ್ಮ ಯೂಟ್ಯೂಬ್ ಚಾನಲ್ ನೀವು ಪ್ಲೇಲಿಸ್ಟ್ ಆಗಿದೆ ಆಲ್ರೆಡಿ ಪರ್ಸೆಂಟೇಜ್ ಚಾಪ್ಟರ್. ನೀವು ಅಲ್ಲಿ ಹೋಗಿ ಪ್ಲೇಲಿಸ್ಟ್ನ ನೋಡಿದರೆ ನಿಮಗೆ ಡೀಟೇಲ್ ಆಗಿ ಏನಾಗುತ್ತೋ ಪರ್ಸೆಂಟೇಜ್ ಚಾಪ್ಟರ್ ಮಾಹಿತಿ ಸಿಗುತ್ತೆ ಅಲ್ಲಿ. ಸೊ ಏನು ಕೊಟ್ಟಿದ್ರಲ್ಲಿ, ಇನ್ ದ CBSE ಬೋರ್ಡ್ ಎಕ್ಸಾಮಿನೇಷನ್ 53% ಪಾಸ್ಡ್ ಇನ್ ಬಯೋಲಜಿ ಅಂತ, 61% ಪಾಸ್ಡ್ ಇನ್ ಇಂಗ್ಲೀಷ್, 60% ಪಾಸ್ಡ್ ಇನ್ ಸೋಷಿಯಲ್ ಸ್ಟಡೀಸ್, 25% ಬಯೋಲಜಿ ಆ್ಯಂಡ್ ಇಂಗ್ಲೀಷ್ ಅಂತ, ಮತ್ತು 35% ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್, 27% ಬಯೋಲಜಿ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಆ್ಯಂಡ್ 5% ಇನ್ ನನ್ ಅಂತ. ಇಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಇಸ್ 200 ಆದರೆ ಹೌ ಮನಿ ಪಾಸ್ಡ್ ಇನ್ ಓನ್ಲಿ 1 ಸಬ್ಜೆಕ್ಟ್ ಅಂತ. ಸೊ ನಾವು ಏನು ಮಾಡ್ಬೇಕಂದ್ರೆ, ಈಗ ಟೋಟಲ್ ಇಂಡಿವಿಜುವಲ್ ಆಗಿ ಒಂದೊಂದು ಸಬ್ಜೆಕ್ಟಲ್ಲಿ ಪಾಸ್ ಆಗಿರುವಂಥ ಸ್ಟೂಡೆಂಟ್ಸ್ಗಳ ಬಗ್ಗೆ ನಮಗೆ ಏನು ಕೊಟ್ಟಿದ್ದಾರೆ, ಲೀಸ್ಟ್ಗಳು ಕೊಟ್ಟಿದ್ದಾರೆ ಅಲ್ಲಿ, ಕರೆಕ್ಟಲ್ಲ? ಇಷ್ಟು ಕೊಟ್ಟಿದ್ಮೇಲೆ ನಮಗೆ ಒಂದೇ ಒಂದು ವಿಷಯದಲ್ಲಿ ಎಷ್ಟು ಮಂದಿ ಉತ್ತೀರ್ಣ ಆಗ್ತಾರೆ ನಾವು ಏನು ಮಾಡ್ಬೇಕು, ಇಲ್ಲಿ ಕಂಡುಹಿಡಿಬೇಕಂತ. ಸೊ ಆದ್ದರಿಂದ ಫಸ್ಟ್ನೇದಾಗಿ ನಮಗೆ ಲೆಟ್ ಅಸ್ಯೂಮ್ ಮಾಡಿರಿ, ಟೋಟಲ್ ಈಗ ನಮಗೆ 5% ಏನು ಮಾಡಿದ್ರೆ ಓದಲಾರ್ದವ್ರು ಅದಾರ ಅಂತ, ಕರೆಕ್ಟಲ್ಲ? 5% ಓದಲಾರ್ದವ್ರು ಅಂದರೆ ಈಗ 100% ಮಂದಿಯಲ್ಲಿ 5% ಓದಲಾರ್ದವ್ರು ಅದಾರ ಅಂದರೆ ಓದೋರು ಎಷ್ಟು ಮಂದಿ ಅದಾರ ಅಂತ ಅರ್ಥ. ಇಲ್ಲಿ 95% ಏನು ಮಾಡೋರು, ಸ್ಟಡಿ ಮಾಡೋರು ಅದಾರ ಅಂತ ಅರ್ಥ ಇಲ್ಲಿ. ಸೊ ಲೆಟ್ ಅಸ್ಯೂಮ್ ನೀವು ಮಾಡಿರಲಿ ಏನಂತ. ಸೊ ಓದೋರು ಫಸ್ಟು ಲೆಟ್ ಅಸ್ಯೂಮ್ 100%, ಟೋಟಲ್ ಸಂಖ್ಯೆಗಳು ಎಷ್ಟು ಅದಾವ ಅಂತಂದರೆ 100% ಅಸ್ಯೂಮ್ ಮಾಡಿರಿ. ಅದರಲ್ಲಿ ನನ್ನ ಓದೋರು ಎಷ್ಟು ಮಂದಿ ಅದಾರ, ಯಾವುದು ಓದಲಾರ್ದವರು 5% ಅದಾರ, ಅಂದರೆ ಓದೋರ ಸಂಖ್ಯೆ ಎಷ್ಟಾಗತ್ತೆ ಇಲ್ಲಿ. ಸೊ ಓದೋರ್ದಲ್ಲ, ಪಾಸ್ ಮಾಡಿದವರು ಸ್ಟೂಡೆಂಟ್, ಇದು ಪಾಸ್ ಮಾಡಿದವರು ಅಂತದಾರಲ್ಲ. ಸೊ ಇವರು ಎದ್ರಾಗೂ ಪಾಸ್ ಆಗಲಾರ್ದವರು ಎಷ್ಟು 5% ಆದರೆ ಪಾಸ್ ಮಾಡಿದವರು ಟೋಟಲ್ ಪಾಸ್ ಮಾಡಿದವ್ರ ಸಂಖ್ಯೆ ಎಷ್ಟೈತಿ 95% ಆಗುತ್ತೆ. ಟೋಟಲ್ ಪಾಸ್ ಮಾಡಿದವ್ರ ಸಂಖ್ಯೆ ಇದು. ಟೋಟಲ್ ಪಾಸ್ ಮಾಡಿದವ್ರ ಸಂಖ್ಯೆ ಎಷ್ಟೈತಿ 95% ಆದಾಗ ನಾವೇನು ಮಾಡ್ಬೇಕಿಲ್ಲಿ, ಇಲ್ಲಿ ಹೌ ಮನಿ ಪಾಸ್ಡ್ ಇನ್ 1 ಸಬ್ಜೆಕ್ಟ್ ಕಂಡಿರ್ಬೇಕು ಇಲ್ಲಿ. ಆದ್ದರಿಂದ ನಮಗೆ ಇಲ್ಲಿ ನಿಮಗೆ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಫಸ್ಟ್ನೇದಾಗಿ ನೀವು ವೆನ್ ಡಯಾಗ್ರಾಮ್ ಹಾಕೊಂಡ್ಬಿಡ್ರಿ. ಸೊ ಇದು ಬಯೋಲಜಿ, ಇದು ಎದರದ್ದು ಇಂಗ್ಲೀಷು, ಮತ್ತು ಇದು ಯಾವುದ್ರದ್ದು ಅಂದರೆ ಸೋಷಿಯಲ್ ಸ್ಟಡೀಸ್. ಸೊ ಬಯೋ ಇಂಗ್ಲೀಷ್ ಮತ್ತು ಇನ್ನೊಂದು ಯಾವುದು ಸೋಷಿಯಲ್ ಸ್ಟಡೀಸ್ ಅಂತ, ಕರೆಕ್ಟಲ್ಲ? ಸೋಷಿಯಲ್ ಸ್ಟಡೀಸ್. ಸೊ ನೀವು ಡಯಾಗ್ರಾಮ್ ಹಾಕ್ಕೊಂಡ್ರೆ ಏನಾಗುತ್ತೆ, ನಮಗೆ ಈಸಿಯಾಗಿ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಹಿಡೋಕ್ಕಾಗುತ್ತೆ, ಕರೆಕ್ಟಲ್ಲ? ಸೊ ಇದು 5% ಎಂಬುದೇನೋ ಯಾವುದು ಓದಲಾರ್ದವರು ಸಂಖ್ಯೆ ಇದು. ಆದ್ದರಿಂದ ನೋಡ್ರಿಲ್ಲಿ ನಮಗೇನು ಬರುತ್ತಂದರೆ, ಫಸ್ಟ್ನೇದಾಗಿ ನಮಗೆ ಬಯೋಲಜಿಯಲ್ಲಿ ಎಷ್ಟು ಮಂದಿ ಓದಿದಾರಲ್ಲಿ ಪಾಸ್ ಆಗಿದ್ದಾರೆ, 53% ಪಾಸ್ ಆಗಿದ್ದಾರೆ ಅಂತ. ಸೊ ನಮಗೆ ಇನ್ನೊಂದು ಫಾರ್ಮುಲಾ ಬರುತ್ತೆ, ಏನಂದರೆ 3 ಸಂಖ್ಯೆಗಳನ್ನು ಕೊಟ್ಟಾಗ ಯಾವ ಥರ ಮಾಡೋ ಅಂತ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಎ ಬೇಡ, ನೀವು ಬರ್ಕೊಬೇಡ್ರಿ. ಸೊ ನೀವು ಬಯೋಲಜಿ, ಸೋಷಿಯಲ್ ಸ್ಟಡೀಸು ಮತ್ತು ಇಂಗ್ಲೀಷ್ ಕೊಟ್ಟಿದ್ದಾರಲ್ಲ ಅದನ್ನೇ ಬರ್ಕೊಂಬಿಡ್ರಿ. ಸೊ ಎನ್ ಆಫ್ ಬಿ ಯೂನಿಯನ್ ಎಸ್ ಯೂನಿಯನ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಎಸ್ ಪ್ಲಸ್ ಎನ್ ಆಫ್ ಇ ಮೈನಸ್ ಎನ್ ಆಫ್
ಬಿ ಮತ್ತು ಅಂದರೆ ಬಯಾಲಜಿ ಮತ್ತು ಸೋಷಿಯಲ್ ಸ್ಟಡೀಸಲ್ಲಿ ಇಬ್ಬರಲ್ಲಿ ಓದೋರು ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ ಮತ್ತು ಇಂಗ್ಲೀಷು ಮತ್ತು ಸೋಷಿಯಲ್ ಸ್ಟಡೀಸಲ್ಲಿ ಓದೋರ ಸಂಖ್ಯೆ ಅಂದರೆ ಪಾಸ್ ಆದವ್ರ ಸಂಖ್ಯೆ ಪ್ಲಸ್ 3ರಲ್ಲಿ ಏನಾದವರು ಪಾಸ್ ಆದವ್ರ ಸಂಖ್ಯೆ ನಾವು ಕಂಡುಹಿಡಬೇಕಿಲ್ಲ. 3ರಲ್ಲಿ ಪಾಸ್ ಆದವರು ಯೂನಿಯನ್ ಇಂಟರ್ಸೆಕ್ಷನ್ ಎಸ್ ಇಂಟರ್ಸೆಕ್ಷನ್ ಇ ಅಂತ. ಸೊ ನೀವು 10th ಆಲ್ರೆಡಿ ಮಾಡಿರ್ತೀರ 10th ಕ್ಲಾಸಲ್ಲಿ. ಸೊ ನಿಮ್ಗೆ ಅದ್ರ ಬೇಗನೆ ಇರೋವಂಥದ್ದು. ಈಗ ನಮಗೆ 3 ಸಂಖ್ಯೆಗಳಲ್ಲಿ ಅಂದರೆ ಈ 3 ಸಬ್ಜೆಕ್ಟಲ್ಲಿ ಪಾಸ್ ಆದವರ ಸಂಖ್ಯೆಗಳು ನಮಗೆ ಎಷ್ಟೈತಿ ಇಲ್ಲಿ ಟೋಟಲ್ ಮೂರು ಸಬ್ಜೆಕ್ಟಲ್ಲಿ ಪಾಸ್ ಆದವರ ಸಂಖ್ಯೆ ಎಷ್ಟೈತಿ 95 ಐತಿ. ಕರೆಕ್ಟಲ್ಲ? 95 ಟೋಟಲ್ ಸಂಖ್ಯೆ. ಇದು ಟೋಟಲ್ ಸ್ಟೂಡೆಂಟ್ಸಲ್ಲಿ 95% ಪಾಸ್ ಆಗಿದ್ದಾರೆ. ಅದರಲ್ಲಿ ಸೊ ಓನ್ಲಿ ಬಯಾಲಜಿ ಪಾಸ್ ಆದವರು ಎಷ್ಟು ಮಂದಿ 53% ಪ್ಲಸ್. ಸೊ ಮತ್ತು ಅದೇ ಇಂಗ್ಲೀಷಲ್ಲಿ ಎಷ್ಟಿದ್ದಾರೆ 61% ಅಂತ. ಕರೆಕ್ಟಲ್ಲ? ಸೋಷಿಯಲ್ ಸ್ಟಡೀಸಲ್ಲಿ ಎಷ್ಟಿದ್ದಾರೆ 60% ಅಂತ. ಅಂದರೆ 60% ಸೋಷಿಯಲ್ ಸ್ಟಡೀಸು ಮತ್ತು 61% ಇಂಗ್ಲೀಷು ಮತ್ತು ಬಯೋ ಮತ್ತು ಇಂಗ್ಲೀಷಲ್ಲಿ ಎಷ್ಟಿದ್ದಾರೆ 24% ಅಂತ. -24% ಮೈನಸ್ ಬಯೋ ಮತ್ತು ಸೋಷಿಯಲ್ ಸ್ಟಡೀಸ್ ಎಷ್ಟು ಬಯೋ ಮತ್ತು ಸೋಷಿಯಲ್ ಸ್ಟಡೀಸ್ 27 ಅಂತ. -27% ಮೈನಸ್ ಏನು ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ ಅಂತ. ಸೊ ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ ಎಷ್ಟು 35 ಪ್ಲಸ್ ನಮಗೆ 3 ಸಂಖ್ಯೆಯಲ್ಲಿ ಪಾಸ್ ಆದವರ ಸಂಖ್ಯೆ ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡ್ರಿ ಎಕ್ಸ್ ಅಂತ ಬರ್ಕೊಂಡ್ಬಿಟ್ರಿ. ಸೊ ಆದ್ದರಿಂದ ಟೋಟಲ್ ಎಷ್ಟು ಸಂಖ್ಯೆ ಇದ್ದಲ್ಲಿ 95%. 100ರಲ್ಲಿ 5% ಓದಲಾದ್ರು ಇದ್ರು ಅಂದರೆ ಏನೋ ಅರ್ಥ 95% ಸಂಖ್ಯೆ ಉಳಿದಾರಂತ. ಸೊ ಅದರಿಂದ 95% ಈಸ್ ಈಕ್ವಲ್ ಟು ಸೊ ನೋಡಿ ಇಲ್ಲಿ ಕೂಡಿಸ್ರಿ 53 + 60 + 61 ಎಷ್ಟಾಗುತ್ತೆ 121 ಪ್ಲಸ್ 53 ಕೂಡಿಸಿದ್ರೆ ನಮಗೇನಾಗುತ್ತೆ 174 ಆಗುತ್ತೆ. 174% ಮೈನಸ್ 24 27 35 ಕೂಡಿಸ್ರಿ ಎಷ್ಟಾಗುತ್ತೆ 24 27 51 ಪ್ಲಸ್ 35 86 ಆಗುತ್ತೆ. ಕರೆಕ್ಟಲ್ಲ? 86 ಪ್ಲಸ್ ಎಕ್ಸ್ ಅಂತ. ಇದು ಪರ್ಸೆಂಟೇಜಲ್ಲಿ ಇದು 86% ಇದು ಪ್ಲಸ್ ಎಕ್ಸ್ ಅಂತ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ನೀವೇನು ಮಾಡಿರಲಿ 174ರಲ್ಲಿ 86 ತೆಗೀರಿ ಮತ್ತು 95 ಕಳೆದು ಬಿಡ್ರಿ. ಸೊ 174ರಲ್ಲಿ ನೀವು 86ನ ಕಳೆದ್ರೆ ನಮಗೇನಾಗುತ್ತೆ 8 ಇದೇನಾಗುತ್ತೆ 88 ಆಗುತ್ತೆ. ಸೊ 95ಯಲ್ಲಿ 88ನ ಕಳೆದು ಬಿಟ್ರಿ. ಆದ್ದರಿಂದ ನಮಗೇನು ಸಿಗುತ್ತೆ ಆನ್ಸರ್ ಬರುತ್ತೆ. ಕರೆಕ್ಟಲ್ಲ? ಸೊ 174ರಲ್ಲಿ ಪ್ಲಸ್ ಆಗುತ್ತೆ. ಕರೆಕ್ಟಲ್ಲ? ಸೊ 95ಲ್ಲಿ 88 ತೆಗೆದ್ವಿ. ಸೊ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ 95ಲ್ಲಿ 88 ತೆಗೆದ್ರೆ 7% ಉಳಿತದೆ. ಕರೆಕ್ಟಲ್ಲ? ಸೊ ನಮಗೆ ಎಷ್ಟು 3 ಸಬ್ಜೆಕ್ಟಲ್ಲಿ ಪಾಸ್ ಆದವರು 3 ಸಬ್ಜೆಕ್ಟಲ್ಲಿ ಪಾಸ್ ಆದವರು ಎಷ್ಟು 7% ಸಂಖ್ಯೆ ಉಳಿತು. ಕರೆಕ್ಟಲ್ಲ? 7%. ಸೊ ಈ 7% ಬಂದಿದೆಯಲ್ಲ ಇದೇನಿದು ಮಿಡ್ಲ್ ಇರುವಂಥದ್ದು ವ್ಯಾಲ್ಯೂನು ಇದು ಎಲ್ಲ 3 ಸಂಖ್ಯೆಗಳಲ್ಲಿ 3 ಸಬ್ಜೆಕ್ಟಲ್ಲಿ ಪಾಸ್ ಆದವರ ಸಂಖ್ಯೆ ಇದು. ಬೇಕಿದ್ರೆ ಇದನ್ನು ನಾನು ಬೇರೆ ಮಾರ್ಕರಿಂದ ಬರೀತೀನಿ ನೋಡ್ರಿ. ಸೊ ಯಾವುದೋ ಗ್ರೀನ್ ಮಾರ್ಕ್ ತೊಗೊಳ್ರಿ. ಸೊ 3 ಸಬ್ಜೆಕ್ಟಲ್ಲಿ ಪಾಸ್ ಆದವರ ಸಂಖ್ಯೆ ಎಷ್ಟಿದೆ 1 ನಿಮಿಷ. ಸೊ 3 ಸಬ್ಜೆಕ್ಟಲ್ಲಿ ಪಾಸ್ ಆದವರ ಸಂಖ್ಯೆ ಎಷ್ಟೈತಿ 7% ಅಂತ. ಮತ್ತು ಬಯೋ ಮತ್ತು ಇಂಗ್ಲೀಷಲ್ಲಿ ಪಾಸ್ ಆದವರ ಸಂಖ್ಯೆ ಎಷ್ಟೈತಿ ಇಲ್ಲಿ ಬಯೋ ಮತ್ತು ಬಯೋ ಆ್ಯಂಡ್ ಇಂಗ್ಲೀಷಲ್ಲಿ 24% ಐತಿ. ಈ 24ನ ಈ 7ನಲ್ಲಿ ಕಳೀರಿ ಎಷ್ಟು ಬರುತ್ತೆ ನಮಗೆ 7ನಲ್ಲಿ ಕಳೆದ್ರೆ 24ರಲ್ಲಿ 7 ಕಳೆದ್ರೆ ಎಷ್ಟಾಗುತ್ತೆ 17 ಉಳಿತದೆ. ಸೊ 17% ಉಳಿತಿದೆ. ಅದೇ ಥರ ನೆಕ್ಸ್ಟ್ ಎಲ್ಲೋ ಮಾರ್ಕ್ ತೊಗೊಳ್ರಿ. ಸೊ ಮತ್ತು ಇಲ್ಲಿ ಎಷ್ಟು ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸಲ್ಲಿ ಎಷ್ಟಿದ್ದಾರೆ ಇಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸಲ್ಲಿ 35 ಅದರಲ್ಲಿ 7 ಮೈನಸ್ ಮಾಡಿರಿ ಎಷ್ಟಾಗುತ್ತೆ ನಮಗೆ. ಯಾಕಂದರೆ ನಾವು ಇದಕ್ಕೆ 7 ಮೈನಸ್ ಮಾಡ್ತೀವಿ ಅಂದರೆ ಓನ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ ಅಷ್ಟೇ ಕಂಡುಹಿಡಬೇಕು ಇಲ್ಲಿ. ಕರೆಕ್ಟಲ್ಲ? ಅದಕ್ಕೆ ನಾನು ಮೈನಸ್ ಮಾಡ್ತೀನಿ. 35ಲ್ಲಿ 7 ತೆಗೆದ್ರೆ ಎಷ್ಟು ನಮಗೆ ಎಷ್ಟಾಗುತ್ತೆ 28 ಸಿಗುತ್ತೆ. ಅದೇ ಥರ ನೆಕ್ಸ್ಟ್ ಇನ್ನೊಂದು ಮಾರ್ಕರ್ ತೊಗೊಳ್ರಿ ಬ್ಲೂ ಮಾರ್ಕ್. ಸೊ ಇನ್ನೊಂದು ಯಾವುದು ಬಯೋ ಮತ್ತು ಸೋಷಿಯಲ್ ಸ್ಟಡೀಸ್ ಉಳಿತು. ಕರೆಕ್ಟಲ್ಲ? ಬಯೋ ಮತ್ತು ಸೋಷಿಯಲ್ ಸ್ಟಡೀಸಲ್ಲಿ 27ಲ್ಲಿ ನಾವು 7 ತೆಗೆದ್ರೆ ಎಷ್ಟಾಗುತ್ತೆ 20 ಉಳಿತದೆ. ಸೊ ಆದ್ದರಿಂದ ನಮಗೆ ಇಲ್ಲಿ ಏನೇನು ಉಳಿತು ಅದನ್ನು ಬರೆದು ಬಿಟ್ರಿ. ಸೊ ನೋಡ್ರಿ ಇಲ್ಲಿ ಓನ್ಲಿ ಬಯೋ ಅಂತ ಕನ್ಸಿಡರ್ ಮಾಡಿದಾಗ ನಮಗೇನಾಗುತ್ತೆ ಓನ್ಲಿ ಬಯೋ ಅಂದರೆ ಇದು ಇಷ್ಟೇ ಕನ್ಸಿಡರ್ ಆಗುತ್ತೆ. ಓನ್ಲಿ ಬಯೋ ಅಂದರೆ ಕರೆಕ್ಟಲ್ಲ ಇಷ್ಟೇ ಕನ್ಸಿಡರ್ ಆಗುತ್ತೆ. ಆದ್ದರಿಂದ ಓನ್ಲಿ ಬಯೋ ಬೇಕಂತಂದರೆ ನಾವೇನು ಮಾಡಬೇಕು ಇಲ್ಲಿ 17 + 7 + 20 ಎಷ್ಟಾಗುತ್ತೆ 24 ಪ್ಲಸ್ 44. ಈ 53ಯಲ್ಲಿ 44 ತೆಗೆದ್ರೆ ಎಷ್ಟಾಗುತ್ತೆ ಸೊ 9 ಉಳಿತದೆ. ಅದೇ ಥರ ಇಂಗ್ಲೀಷಲ್ಲಿ ನೋಡ್ರಿ ಇಂಗ್ಲೀಷ್ ಎಷ್ಟೈತಿ ಓದೋರ ಸಂಖ್ಯೆ 61 ಐತಿ. ಅಂದರೆ 17 7 24 ಪ್ಲಸ್ 28 ಕೂಡಿಸಿದ್ರೆ 52. 61ರಲ್ಲಿ 52 ತೆಗೆದ್ರೆ ಎಷ್ಟಾಗುತ್ತೆ ಇನ್ನು 9% ಉಳಿದವರೆಷ್ಟು ಓನ್ಲಿ ಇಂಗ್ಲೀಷ್ ಓದೋರು.
ಓನ್ಲಿ ಸೋಷಿಯಲ್ ಸ್ಟಡೀಸ್ ಸ್ಟಡಿ ಮಾಡೋರು ಎಷ್ಟು ಕಂಡುಹಿಡಬೇಕು ಇಲ್ಲಿ. ಸೊ 20 + 7 27, 27 + 28 55. ಸೊ ಆದ್ದರಿಂದ ಇದರಲ್ಲಿ ನಮಗೆ ಓನ್ಲಿ ಇಂಗ್ಲೀಷ್ ಬೇಕಂದರೆ 60ರಲ್ಲಿ 55 ತೆಗೆದ್ರೆ ಎಷ್ಟು 5% ಬರುತ್ತೆ. ಕರೆಕ್ಟಲ್ಲ? ಇದೇನಿದು ಓನ್ಲಿ ಇಂಗ್ಲೀಷು, ಓನ್ಲಿ ಬಯಾಲಜಿ ಮತ್ತು ಓನ್ಲಿ ಸೋಷಿಯಲ್ ಸ್ಟಡೀಸ್ನ ಓದೋರು. ಆದ್ದರಿಂದ ನಮಗೆ ಓನ್ಲಿ 3 ಸಬ್ಜೆಕ್ಟಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಓನ್ಲಿ 1 ಸಬ್ಜೆಕ್ಟ್ ಅಂತ 1 ಸಬ್ಜೆಕ್ಟ್ ಕಂಡುಹಿಡಬೇಕಂದ್ರೆ ನಾವೇನು ಮಾಡಬೇಕಿಲ್ಲಿ 9%, 9%, 5% ವ್ಯಾಲ್ಯೂ ಕೂಡಿಸ್ಬೇಕಿಲ್ಲಿ. ಸೊ ಆದ್ದರಿಂದ ಇಲ್ಲಿ ಬರೀತೀವಿ ನೋಡಿರಿ 9% + 9% + 5%. ಸೊ ಆದರೆ ನಮಗೆ ಎಷ್ಟು ಬರುತ್ತೆ 18 + 5 23% ಆಗುತ್ತೆ. ಕರೆಕ್ಟಲ್ಲ? 23%. ಸೊ 23% ವ್ಯಾಲ್ಯೂ ಅವರಿಗೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಕ್ಲಾಸಲ್ಲಿ 200 ಜನ ಇದಾರಂತ. ಆದ್ದರಿಂದ ದೇರ್ಫೋರ್ 23% ಅಂದರೆ /100 × 200 = ಇಲ್ಲಿ -0 ಇಲ್ಲಿ -0 ಕ್ಯಾನ್ಸಲ್ ಆಗಿ ನಮಗೇನಾಗುತ್ತೆ 46 ಆನ್ಸರ್ ಬರುತ್ತೆ. ಸೊ ಓನ್ಲಿ 1 ಸಬ್ಜೆಕ್ಟ್ ಇಲ್ಲಿ ಪಾಸ್ ಆದ ಸ್ಟೂಡೆಂಟ್ಸ್ ಸಂಖ್ಯೆ ಎಷ್ಟೈತಿ 46 ಅಂತ. ಅಂದರೆ ಇದು ಎಕ್ಸಾಕ್ಟ್ಲಿ 50 ಅಂತೂ ಅಲ್ಲ, ಎಕ್ಸಾಕ್ಟ್ಲಿ 50 ಅಲ್ಲ, ಮೋರ್ ದ್ಯಾನ್ 50 ಬರಲ್ಲ, ಮತ್ತು ಲೆಸ್ ದ್ಯಾನ್ 50 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ನಿಮಗೆ ಇಲ್ಲಿ ವೆನ್ ಡಯಾಗ್ರಾಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಈಸಿಯಾಗಿ ಈ ಕ್ವಶನ್ನ ಸೊಲ್ಯೂಷನ್ ಬಿಡಿಸ್ಬೋದಿತ್ತು. ಇದು ಪರ್ಸೆಂಟೇಜ್ ಚಾಪ್ಟರ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ನಿಮ್ಗೆ ಪರ್ಸೆಂಟೇಜ್ ಚಾಪ್ಟರ್ಲಿ ಡೀಟೇಲ್ ಆಗಿ ಕಲ್ತ್ಕೋಬೇಕಂದ್ರೆ, ನೀವು ಮಾಹಿತಿ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಆಲ್ರೆಡಿ ರೆಡಿ ಆಗಿದೆ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಇದು ಮ್ಯಾಥಮೆಟಿಕಲ್ಸ್ ಆಪ್ರೇಷನ್ ಇರುವಂಥದ್ದು ಒಂದು ಕ್ವಶನ್. ಏನಂತಂದರೆ 30D 5B 3C 7A 6 ಅಂತ. ಅಂದರೆ ABCD ಒಂದೊಂದು ಸಿಂಬಲ್ಗಳನ್ನು ಮೆನ್ಷನ್ ಮಾಡಿದ್ದಾನೆ. ಸೊ 30D ಅಂದರೆ ಏನೈತಿ, ಡಿ ಜಾಗದಾಗ ಭಾಗಾಕಾರ ಐತಿ, ಭಾಗಾಕಾರ 5. ಬಿ ಜಾಗದಾಗ ಏನೈತಿ ಪ್ಲಸ್ ಐತಿ, ಪ್ಲಸ್. ಸೊ 3. ಸಿ ಜಾಗದಾಗ ಏನೈತಿ ನಮಗೆ ಸಿ ಸಿಂಬಲ್ ಏನೈತಿ ಗುಣಾಕಾರ, ಗುಣಾಕಾರ 7. ಎ ಸಿಂಬಲ್ ಏನೈತಿ -6 ಅಂತ. ಆದ್ದರಿಂದ 5 1 5 6 30. ಕರೆಕ್ಟಲ್ಲ? 5 6 30 ಬಂತು. ಇದು 1 ನಿಮಿಷ 6 ಆದ್ದರಿಂದ ಇಲ್ಲಿ ಏನೇನು ಉಳಿತದೆ 6 + 3 21 21 - 6. ಸೊ ಈ 6 ಕ್ಯಾನ್ಸಲ್ ಆಗಿ ನಮಗೆ ಏನಾಗ ಸಿಗುತ್ತೆ ಆನ್ಸರ್ 21 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಈಸಿ ಪ್ರಾಬ್ಲಮ್ ಆಗಿರುವಂಥದ್ದು, ಏನು ಡಿಫಿಕಲ್ಟ್ ಇಲ್ಲ. ಸೊ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡಿ ಏನಿದೆ, ಎಕ್ಸ್ ಮತ್ತು ವೈದು ರೇಷಿಯೋ ಕೊಟ್ಟಿದ್ದಾರೆ 3:5 ಅಂತ, ಮತ್ತು 3 ಮತ್ತು x ವ್ಯಾಲ್ಯೂ ರೇಷಿಯೋ 1/3 ಕೊಟ್ಟಾಗ y ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಅದರಿಂದ x/y = 3/5. ಅದೇ ಥರ 3/x = 1/3 ಅಂತ. ಸೊ ನಮಗೆ 3/x ವ್ಯಾಲ್ಯೂ 1/3 ಕೊಟ್ಟಾಗ ನಮಗೆ x ವ್ಯಾಲ್ಯೂ ಕಂಡುಹಿಡಬೇಕಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ x × 1 x, 3 × 3 9 ಅಂತ ಆಗುತ್ತೆ. ಸೊ ನಮಗೆ x ಜಾಗದಲ್ಲಿ 9 ಬಂದರೆ ಇಲ್ಲಿ x ಜಾಗದಲ್ಲಿ ಹಾಕಿರಿ. ಆದ್ದರಿಂದ ಏನಾಗುತ್ತೆ x ಜಾಗದಲ್ಲಿ ಇಲ್ಲಿ 9 ಅಂತ ಹಾಕಿದರೆ 9/y = 3/5 ಅಂತ. ಸೊ y ವ್ಯಾಲ್ಯೂ ಬೇಕಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ y = 9 × 5 45/3 ಅಂತ. ಸೊ ನಮಗೆ y ವ್ಯಾಲ್ಯೂ ಯಾವುದಾಗುತ್ತೆ 45/3 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಿನ ಸ್ಯಾಂಪಲ್ PDF ಆಗಿರುವಂಥದ್ದು. 1 ನಿಮಿಷ, ಇದು ವೈಟ್ ಪೇಜಲ್ಲಿ ಬಂತಾ? ಸೊ ಇಷ್ಟು ನಾವು ಇವತ್ತಿನ ಸೆಕೆಂಡ್ ಕ್ಲಾಸಲ್ಲಿ ಏನು SDA FDA ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀವಿ. ಇದು ಎಕ್ಸ್ಪೆಕ್ಟೆಡ್ ಪೇಪರ್ ಆಗಿರುವಂಥದ್ದು, ಅಂದರೆ ಇದೇ ಥರ ಕ್ವಶನ್ಸ್ ನಿಮಗೆ ರಿಪೀಟೆಡ್ ಆಗಿ ಬರುವಂಥದ್ದು ಸೀರೀಸ್ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಜಸ್ಟ್ ಕ್ವಶನ್ ನಂಬರ್ ಮೆನ್ಷನ್ ಮಾಡಿದ್ರೆ ನಾನು ಬೇಕಿದ್ರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಸೊ ಇದೇ ಥರ ನೀವು ಶಾರ್ಟ್ಕಟ್ ಟ್ರಿಕ್ಸ್ನ ಕಲಿಬೇಕಂತಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿದರೆ ನಿಮಗೆ ಪ್ರತಿಯೊಂದು ಕ್ವಶನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮತ್ತು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ನ ಕಲಿಸ್ಕೊಡ್ತೀವಿ. ಇದು ಫ್ರೀ ಆಫ್ ಕಾಸ್ಟ್ ಆಗಿರುವಂಥದ್ದು, ಯಾವುದು ಪೇಯ್ಡ್ ವರ್ಷನ್ಸ್ ಅಲ್ಲ. ಸೊ ಇದೇ ಥರ ನಿಮಗೆ ಶಾರ್ಟ್ಕಟ್ ಮೆಥಡ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿದರೆ ನಿಮಗೆ ಎಲ್ಲ A to Z ಮಾಹಿತಿ ಹೇಳ್ಕೊಡ್ತೀವಿ. ಆ್ಯಂಡ್ ಇವತ್ತಿನ ಕ್ಲಾಸ್ ಏನೇ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಇದರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿ ಜಾಯ್ನ್ ಆಗಿ ನಮ್ಮ ಕ್ಲಾಸ್ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಸೊ ದಯವಿಟ್ಟು ನಿಮ್ಗೆ ನಮ್ಮ ಕ್ಲಾಸ್ಗಳು ಯೂಸ್ಫುಲ್ ಆಗ್ತಿದ್ರೆ ಸೊ ಫಾಲೋ ಮಾಡೋದನ್ನು ಮರೆತುಬೇಡಿ ಮತ್ತು ಇದನ್ನು ಬೆಳೆಸ್ರಿ, ಯಾಕಂದರೆ ಇದು ನಿಮ್ಮದೇ ಚಾನಲ್ ಆಗಿರುವಂಥದ್ದು. ಸೊ ಆದ್ದರಿಂದ ಎಷ್ಟು ಹೇಳ್ತಾ ನಿಮ್ಮ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.